ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಬಾದಾಮಿಯಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕ್ ಪಂಚಾಯತ್ ಬಾದಾಮಿ ಹಾಗೂ ಅಂಬಿಗರ ಸಮಾಜದ ವತಿಯಿಂದ ನಡೀತಿರುವಂಥ ಈ ಒಂದು ನಿಜಶರಣ ಶ್ರೀ ಅಂಬಿಗರ ಚೌಡಿಯ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇಷ್ಟೊತ್ತು ಆಶೀರ್ವಚನವನ್ನು ನೀಡಿರುವಂಥ ಶ್ರೀಮನ್ನಂಜನ ಪ್ರಣವ ಸ್ವರೂಪಿ ಶಿವಪೂಜಾ ಶಿವಾಚಾರ ಮಹಾಸ್ವಾಮಿಗಳ ನಡೆದಾಳಲ್ಲಿ ವಂದಿಸುತ್ತ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮ ಬೋಧನೆಯನ್ನು ನೀಡಿರುವಂಥ ಸಂಸದರು ಆದಂಥ ಪಿ ಸಿ ಗದ್ದಿಗೌಡರವರೇ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದಂಥ ಮಧುರಾಜ್ ತಹಸೀಲ್ದಾರ್ ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಮತ್ತು ಅಧ್ಯಕ್ಷರು ಜಯಂತಿ ಆಚರಣಾ ಸಮಿತಿ ಬಾದಾಮಿ ಅವರಿಗೆ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಒಂದು ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ PSI ಅವರಾದಂಥ ವಿಠಲ್ ನಾಯಕ್ ಅವರೇ ಹಾಗೆಯೇ ಉಪನ್ಯಾಸ ನೀಡಿರುವಂಥ ಅವ್ರ ಹೆಸರೇನಪ್ಪ ದಳವಾಯಿ ಅವರೇ. ನಾನು ಮೂಢನಂಬಿಕೆ ಸ್ವಾಮಿ ಅಲ್ಲಾಡಪ್ಪ ತೆಲಿಗೇಶ್ವರ, ನಾನು ಏಕ್ ಮಾರ್ಗ ತುಗಡ. ಭಾಳ ಅದ್ಭುತವಾಗಿ ಅವರು ಉಪನ್ಯಾಸ ನೀಡಿದ್ರು, ಭಾಳ ಖುಷಿ ಆಯಿತು ನನಗೆ. ಒಂದು ಮಾತು ಹೇಳಿದ್ರು ಅವರು, ತಾಯಿಯ ಮಡಿಲು ತಂದೆ ಹೆಗಲ ಬಗ್ಗೆ ಭಾಳ ಅಭಿಮಾನ ಪಟ್ಟೆ ನಾನು. ನಿಜವಾದ ಅದ್ಭುತವಾದ ಜಗತ್ತನ್ನು ತೋರಿಸುವಂಥವ್ರು ಅವರು. ಕಣ್ಣಿಗೆ ಕಾಣುವ ದೇವರು ಅಂದರೆ ತಂದೆ ತಾಯಿ, ಅದನ್ನು ಬಿಟ್ಟು ಎಲ್ಲೆಲ್ಲೇ ನಮಸ್ಕಾರ ಮಾಡ್ಕೊಂಡು ಹೊರಟಿರಿ, ಅದಿಲ್ಲ ನಮಸ್ಕಾರ ಮಾಡಿರಿ. ಆದರೆ ಧ್ಯಾನ ಬಂದಾಗ ತಂದೆ ತಾಯಿಯನ್ನು ಧ್ಯಾನಿಸಿದವ್ರು ನಿಜವಾದ ಭಕ್ತರಾಗ್ತಾರೆ. ಕಣ್ಣಿಗೆ ಕಾಣೋ ದೇವ್ರು ಅಂದರೆ ಮನ್ಯಾಗ ಬಿಡ್ತೀರಿ, ಅವ್ರನ್ನ ಎಲ್ಲಿ ಕಳಿಸ್ತೀರಿ? ಎಲ್ಲಿ ಕಳಿಸ್ತೀರಿ? ವೃದ್ಧಾಶ್ರಮ ಕಳಿಸ್ತೀರಿ. ಹಾಂ, ಕಲ್ಲು ದೇವರಿಗೆ ಹೋಗಿ ಡಾಬ್ ಡಾಬ್ ಬಿಡ್ತೀರ. ಮತ್ತು ನೀನು ಸ್ವಾಮಿಗೆಲ್ಲ ನನ್ನ ಮಕ್ಕಳದಿರಿ ನನಗೂ ಮತ್ತು ಅನಿವಾರ್ಯ ಆಗಿ ನಾನು ಏನು ಮಾಡ್ಬೇಕು? ಸಾಲಿ ಓದಿನಿ ತಂದು ಕುಂದ್ರಿಸ್ಯಾರ, ಸುಮ್ಮ ಕುಂತೀನಿ, ಹೋಗಂದ್ರೆ ಹೊಕ್ಕೀನಿ, ಅದಕ್ಕೂ ರೆಡಿನ. ದುಡಿಮೆ ಒಳಗೆ ದೇವ್ರು ಕಾಣ್ಬೇಕು, ನಿಜವಾಗ್ಲೂ ಎಲ್ಲಿ ಕಾಣ್ಬೇಕು? ದುಡಿಮೆ ಒಳಗೆ ದೇವ್ರು ಕಾಣೋನ ನಿಜವಾದ ಏನ ಎಲ್ಲ ಬಾರ್ನಂಗಡ ಕಾಣ್ತೀವಲ್ಲ, ಅಲ್ಲಿ ಕಾಣೋ ಮಕ್ಕಳು ಭಾಳ ಅದ್ರಾಗ ಬಾರ್ನಂಗಡ. ದೇವ್ರು ಎಲ್ಲದ ಬಾರ್ನಂಗಡ ನೆನಪಂತಾರ, ಹೌದಿಲ್ಲ? ದುಡಿಮೆ ಒಳಗೆ ದೇವ್ರು ಕಾಣೋ ಯಾರಿಗೂ ಎದರಂಗಿಲ್ಲ. ಒಳ್ಳೆ ತಮ್ಮ ಇದೊಂದು ನೆನ್ಪಿಡುವವ್ರಿ, ಯಾವ ದೇವ್ರಿಗೆ ಎದರಂಗಿಲ್ಲ. ಕರೆಕ್ಟನ್ನ ಹೇಳೋದು? ಸುಮ್ಮ ಕುಂತ ನಿದ್ದೆ ನೆನಕ್ಕೆ ಕುಂತಾವ. ಹಾಂ ಇಲ್ಲ ಹೋಗಿಲ್ಲ, ಹೊಡ್ಕೋ ಸ್ವಾಮಿ ಅಂತಾವು. ನಮ್ದೇನೈತಿ ಇನ್ನೊಂದು 10 ನಿಮಿಷ ಹೋದಿರ್ತೀವಿ ಹೋಗ್ತೀನಿ ಅಂತಾರವ್ರು, ಹೌದಿಲ್ಲ? ಇದ್ದಂಗೆ ಹೇಳ್ತೀವಿ ನಾವು, ನೀವು ನಮಸ್ಕಾರ ಮಾಡಿರಿ ಬಿಡ್ರಿ. ನೀವರೇನು 1001 ಕೊಡೋದೈತೆ, 11 ರೂಪಾಯಿ ಕೊಡ್ತೀರಿ ಮಕ್ಕಳ ನಮಗೆ, ಹೌದಿಲ್ಲ? ಹಾಂ 11 ರೂಪಾಯಿ ಕೊಟ್ಟರೆ ಇಷ್ಟು ಹಾರಾಡ್ತೀನಿ ನಾನು. ಮಗ 1001 ಕೊಟ್ಟರೆ ಹೆಲಿಕಾಪ್ಟರ್ ತರ್ತಿದ್ದೆ ನಾನು. ಆದ್ರೆ ನನ್ನ ಭಕ್ತರು 11 ರೂಪಾಯಿ ಕೊಟ್ಟರೆ 1 ಕೋಟಿ ಆಗುತ್ತೆ. ಮೊನ್ನೆ ಅಂಥ ಕಾರ್ಯಕ್ರಮ ಮಾಡಿದಂಥವ್ರು ಯಾರಾದರೂ ಇದ್ರೆ ನನ್ನ ಭಕ್ತರು. ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಮಾಡ್ತಾರಂದ್ರೆ ನನ್ನ ಭಕ್ತರ ಪವರ್ ಎಷ್ಟಿರ್ಬೇಕು ಅದನ್ನು ವಿಚಾರ ಮಾಡಿ ನೀವು. ಅದಕ್ಕೆ ನಾನು ಮಠದಲ್ಲಿ ದೇವರಿಗೆ ಜಾಸ್ತಿ ಬೆಲೆ ಕೊಡಲ್ಲ. ನಾವು ಭಕ್ತರಲ್ಲಿ ದೇವರನ್ನು ಕಾಣೋ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ದನಕೊಳ ಮಠ ಮಾತ್ರ. ಭಕ್ತರ ದೇವ್ರು ಅಂತೀವಿ ನಾವು. ಯಾಕಂದ್ರೆ ಇಲ್ಲ ನಡೆಸ್ಮಗನ ಸ್ವಾಮಿ ದಾಸವನ್ನ ಮಕ್ಕಳು ಅದಾರ ನಮಗೂ, ನಾವು ಕೊಳ್ಳಿದ್ ನೀ ಏನು ನಡೆಸ್ತೀವಿ ಹಂಗಂತ ಮತ್ತೆ ಸಮಸ್ಯೆ ಆಗ್ಬಿಡ್ತಾವ ನಾವು, ಹೌದಿಲ್ಲ? ಸ್ವಾಮೀಜಿಗಳಾದಂಥವ್ರು ಭಕ್ತರ ಮುಖದಲ್ಲಿ ನಗು ತರಿಸೋನೇ ನಿಜವಾದ ಸ್ವಾಮಿ, ಅಳು ತರಿಸೋನು ಸ್ವಾಮಿ ಅಲ್ಲವ. ದಕ್ಷಿಣ ತೊಗೊಂಡು ಎಣೆ ಎತ್ತಿ ಅವ್ರನ್ನ ಕೈ ಮುಗಿಸಿ ಕಳಿಸಿರೋ ಸ್ವಾಮಿ ಅಲ್ಲವ. ಯಾವಾಗ ಬಂದಾನ ಸ್ವಾಮಿ ಅಂತ ಕಾಯ್ತ ನೋಡು, ಅವ ನಿಜವಾದ ಸ್ವಾಮಿ, ಅವ ನಿಜವಾದ ಭಕ್ತ. ಯಾವಾಗ ಹೊಕ್ಕಾನಿವ ಸ್ವಾಮಿ ಅನ್ನ. ಇವತ್ತಿಗೆ ನಾನು ಎಲ್ಲಿ ಪಾದ ಪೂಜಾಕ್ಕೆ ಹೋಗೋದಿಲ್ಲ, ಹೋಗಂಗಿಲ್ಲ. ಯಾರ ಮನೆಗೆ ಬಂದಿನೇನಪ್ಪ? ಬಂದಿನೇನ ಪಾದ ಪೂಜೆಗೆ ಬಂದಿನಿ. ತಂದೆ ತಾಯಿ ಪೂಜೆ ಮಾಡಿಸ್ತೀನಿ ನಾನು, ತಂದೆ ತಾಯಿ ಪಾದ ಪೂಜೆ ಮಾಡಿಸ್ತೀನಿ ಮಕ್ಕಳ ಕಡೆಯಿಂದ. ಮಾಡೋ ಮಗನ ಅಲ್ಲಿಂದ ಉದ್ರಿ ಏನು ಮ್ಯಾಗಿದ್ದ ಅಂತೀನಿ ನಾನು. ಮಾತಾಡೋದು ಇಂಗ್ಲೀಷ್ ವರ್ಡ್ ಇರ್ಬೋದು, ಆದ್ರೆ ಅರ್ಥ ಐತಿಲ್ಲ ಅದಕ್ಕೆ ನಾನು ಬೇಗನೆ ಆಶೀರ್ವಾದ ಅಂತಾರೆ ಇಡೀ ರಾಜ್ಯದಾಗ. ಯಾಕೆ ಬೇಯಿಸ್ಕೊಂತಾರಂದ್ರೆ ನಕ್ಕೊಂತ ಬೈತೀನಿ ಅಂತ ಬೇಯಿಸ್ಕೊಂತಾರ, ಇಲ್ಲ ಅಂದ್ರೆ ನನ್ನ ಗದಿಗೆ ಮಾಡೋ ಮಕ್ಳು ಅದಾರ.
ಮನ್ಯಾಗ ಅಪ್ಪ ಹೆಂಗೆ ಬೈತಾರ ಹಂಗೆ ಬೈತೀನಿ ಅಂತ ಬೇಯಿಸ್ಕೊಂತಾವ. ಇಲ್ಲ ಅಂದ್ರೆ ನಂದು 3 ಫೋನ್ ಜೊತೆ ಆಗಿ ಹೋಗಿದ್ದಿಟ್ಟು ಅತ್ತಿಂಗ ಭಾಳ ಹಿಡ್ತಂತಲ್ಲಿ ಅವ್ರು ಸ್ವಾಮಿ ಅಂತೇಳಿ. ಅದಕ್ಕೆ ನೇರವಾಗಿರ್ಬೇಕು ಮನುಷ್ಯ. ಕುದುರೆ ಸ್ವಾಮಿಗಳು ಆಗ್ಬಾರ್ದು, ರೊಕ್ಕಡಿ ಸ್ವಾಮಿಗಳು ಆಗ್ಬಾರ್ದು. ಅವ್ರು ತಕ್ಷಣ ಕೊಡಲಿ ಬೀಳಲಿ ನಮಗೆ ಸಂಬಂಧ ಇಲ್ಲ. ನಂದು ಹಿಂಗೈತೆ ನೋಡಲಿ, ಮುಂದಿನ ಸಲ ಜಯಂತಿ ಕರ್ರಿ ಬಿಡ್ರಿ ಹೊರವಣ ಹೆಂಗೆ ಮಾಡ್ತಿರೋ ನಿಮ್ಮ ಇಷ್ಟ. ಹೌದಿಲ್ಲ? ಇದ್ದಂಗೆ ಹೇಳ್ಬೇಕು. ಕರೆಕ್ಟ್ ಅನಪ್ಪ ಉಪನ್ಯಾಸಕ ನೀ ಹೇಳಿ ಮತ್ತೆ ಏನೇನು ಹೇಳಿ ಏನೇ ಬಂದ ಅದ್ರ ಬೇರೆ ಸ್ವಾಮಿಗಳು ತೊಗೊಂಡ್ಬಿಟ್ಟು ಸಾಯ್ಬಾರ್ದು ವಾನ್ಯ. ನನಗೇನಾಗಿಲ್ಲ, ಯಾಕಂದ್ರೆ ನಮ್ಮ ಸ್ವಾಮಿಲಿ ಹೊಡಿ ಅಂತಿದ್ದೆ ಹಂಗ. ಹೌದಿಲ್ಲ? ಅದಕ್ಕೆ ತಂದೆ ತಾಯಿಗಳು ಕಣ್ಣಿಗೆ ಕಾಣೋ ದೇವ್ರು, ಅವ್ರಿಗೆ ಗೌರವ ಕೊಟ್ರೆ ನಾನು ಕೊಟ್ಟಂಗೆ ನೋಡಪ್ಪ. ಕೊಡ್ತೀರಿ ಇನ್ಮೇಲೆ ತಂದೆ ತಾಯಿ ನೀವು ನಮಗೆ ನಮಸ್ಕಾರ ಮಾಡೋಕಿನ ತಂದೆ ತಾಯಿ ನಮಸ್ಕಾರ ಮಾಡೋರಿಗೆ ನಿಮ್ಮ ಎಲ್ಲ ಕೆಲಸಗಳಾಗ್ತಾವ ಅಂತ ಹೇಳ್ತೀನಿ ಇವತ್ತಿನ ದಿನಮಾನದಲ್ಲಿ. ಅವ್ರಿಗೆ ಗೌರವ ಕೊಟ್ಟರು ಪಾಪ. ಅವ್ರು ಅಷ್ಟು ಹೊತ್ತು ಹೆತ್ತು ಸಲಹಿ ಸಾಕಷ್ಟು ನಿಮ್ಮನ್ನು ಒಂದು ಪರಿಪೂರ್ಣತೆಯನ್ನು ಮಾಡಿರ್ತಾರೆ. ಅವ್ರನ್ನ ತೊಗೊಂಡು ವೃದ್ಧಾಶ್ರಮ ಕಳಿಸುವಂಥದ್ದು ಯಾವ ನ್ಯಾಯ ಇದು? ನಾವು ಸ್ವಾಮಿಗಳು ವೃದ್ಧಾಶ್ರಮ ಮಾಡುವಂಥ ಉದ್ಘಾಟನೆ ಮಾಡ್ಕೊಂಡು ಕುಂದ್ರುವಂಥದ್ದು ಮಾಡಬೇಡ್ರಿ ದಯವಿಟ್ಟು. ದೊಡ್ಡ ದೊಡ್ಡ ದೇಗುಲಗಳನ್ನು ಆಮೇಲೆ ಆಸ್ಪತ್ರೆಗಳನ್ನು ಶಾಲೆಗಳನ್ನು ಉದ್ಘಾಟನೆ ಮಾಡುವಂಥದ್ದು ಮಾಡಿಸ್ರಿ. ಹೋಗಿ ವೃದ್ಧಾಶ್ರಮ ಉದ್ಘಾಟನೆ ಶ್ರೀ ಡಾಕ್ಟರ್ ಶಿವಕುಮಾರ್ ಶ್ರೀಗಳಂತ ಹಾಕ್ಬಾರ್ದು ದಯವಿಟ್ಟು. ಹೌದಿಲ್ಲ? ಅದಕ್ಕೆ ಒಳ್ಳೇದು ಮಾಡಿರಿ. ಆಮೇಲೆ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಮಾತಾಡ್ರಿ ನಮ್ಮ ಗುರುಗಳು ಭಾಳ ಅದ್ಭುತವಾಗಿ ಮಾತಾಡ್ರಿ ಅಂಬಿಗರ ಚೌಡಯ್ಯರ ಬಗ್ಗೆ. ನಾವು ಅದು ಆಧ್ಯಾತ್ಮಕ್ಕಿನ ನಂದು ನೈಜತೆ ಮಾತಾಡ್ತೀನಿ, ಆಧ್ಯಾತ್ಮ ಮಾತಾಡಂಗಿಲ್ಲ ಜಾಸ್ತಿ. ನಮ್ದು ಏನಿದ್ರು ರಿಯಾಲಿಟಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರಲ್ಲ ಹಂಗಿದ್ದಂಗೆ ಇದ್ದಂಗೆ ಹೋದ್ರಿ ನಾವು. ಹಿಂಗಿರಪ್ಪ ಹಿಂಗೆ ಬಾಡ್ರಿ ಕರೆಕ್ಟನ ದುಡಿರಿ ತಿನ್ರಿ.